ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಹಣದಲ್ಲಂತೂ ಸಾಕಷ್ಟು ಗೊಂದಲಗಳಾದರೆ ಇದೆ. ಯಾವ ತಿಂಗಳಿನ ಹಣ ಬಂದಿದೆ, ಯಾವ ತಿಂಗಳಿನ ಹಣ ಬಂದಿಲ್ಲ ಅನ್ನುವಂತಹ ಒಂದು ಡೌಟ್ಸ್ ಆದರೆ ನಿಮ್ಮಲ್ಲಿದೆ. ಇವತ್ತು ಕೂಡ ಅನ್ನಭಾಗ್ಯ ಯೋಜನೆಯ ಹಣ ಆದರೆ ಜಮಾ ಆಗಿರುವಂಥದ್ದು, ಯಾವ ತಿಂಗಳಿನ ಹಣ ಜಮಾ ಆಗಿದೆ, ಇನ್ನು ಯಾವ ಯಾವ ತಿಂಗಳಿನ ಹಣ ನಿಮಗೆ ಜಮಾ ಆಗಬೇಕು, ಪೆಂಡಿಂಗ್ ಯಾವ್ಯಾವ ತಿಂಗಳದು ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಮತ್ತು 15 kg ಅಕ್ಕಿ ಯಾವ ರೀತಿ ಕೊಡ್ತಾರೆ ಅನ್ನುವಂಥದ್ದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಅನ್ನಭಾಗ್ಯ ಯೋಜನೆಯ ಹಣ 850 ರೂಪಾಯಿ ಆದರೆ ಹಣ ಜಮೆ ಆಗಿದೆ. 850 ರೂಪಾಯಿ ಅಂದರೆ ಈಗ ನಿಮ್ಮ ಕುಟುಂಬದಲ್ಲಿ 5 ಜನ ಏನಾದರೂ ನೀವಿದ್ರೆ 850 ರೂಪಾಯಿ ಜಮಾ ಆಗಿರುತ್ತೆ. 4 ಜನ ಇದ್ದರೆ 680 ರೂಪಾಯಿ ಜಮಾ ಆಗಿರುತ್ತೆ. ಒಬ್ಬೊಬ್ಬರಿಗೆ 170 ರೂಪಾಯಿ ಲೆಕ್ಕದಲ್ಲಿ. ಈಗ ಯಾವ ತಿಂಗಳಿನ ಹಣ ನಿಮಗೆ ಜಮೆ ಆಗಿದೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ನವೆಂಬರ್ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಣ ಸಾಕಷ್ಟು ಜನರಿಗೆ ಬಂದಿರಲಿಲ್ಲ, ಪೆಂಡಿಂಗ್ ಇತ್ತು. ಈ ತಿಂಗಳಲ್ಲಂತೂ ಸಾಕಷ್ಟು ಜನ ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆಯ ನವೆಂಬರ್ ತಿಂಗಳಿನ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೆ ಬಂದು ಜಮೆ ಮಾಡಿದ್ದಾರೆ. ಎಲ್ಲರೂ ನಿಮ್ಮ ಖಾತೆಗಳನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ನವೆಂಬರ್ ತಿಂಗಳಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ. ಬೇಗ ಈ ಕೂಡಲೇ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಂಡು ಒಂದು ಸರಿ ನೋಡ್ಕೊಳ್ಳಿ. ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ 850 ರೂಪಾಯಿ ಬಂದು ಹಣ ಜಮೆ ಆಗಿದೆ. ನಿಮ್ಮ ಕುಟುಂಬದಲ್ಲಿ ಏನಾದರೂ 5 ಜನ ಇದ್ದರೆ, ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ದರೆ 680 ರೂಪಾಯಿ ಆದರೆ ಹಣ ಜಮೆ ಆಗಿದೆ. ನೀವು ಕೇಳ್ಬೋದು, ನವೆಂಬರ್ ತಿಂಗಳದೇನೋ ಈ ತಿಂಗಳಲ್ಲಿ ಜಮೆ ಆಗಿದೆ ನಮಗೆ, ಆದರೆ ಡಿಸೆಂಬರ್ ತಿಂಗಳಿನ ಹಣ ಯಾವಾಗ ಬರುತ್ತೆ, ಜನವರಿ ತಿಂಗಳಿನ ಹಣ ಯಾವಾಗ ಬರುತ್ತೆ, ಫೆಬ್ರವರಿ ತಿಂಗಳಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ನಿಮಗೆ ಫೆಬ್ರವರಿ ತಿಂಗಳಿನದು ಅನ್ನಭಾಗ್ಯ ಯೋಜನೆ ಹಣ ಕೊಡಲ್ಲ. ನಿಮಗೆ ಇನ್ನು ಪೆಂಡಿಂಗ್ ಇರುವಂಥದ್ದು ಡಿಸೆಂಬರ್ ಮತ್ತು ಜನವರಿ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಣ ಮಾತ್ರ ಪೆಂಡಿಂಗ್ ಇದೆ. ನಿಮಗೆ ಫೆಬ್ರವರಿ ತಿಂಗಳಿನ ಹಣ ಯಾಕೆ ಕೊಡಲ್ಲ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ನೋಡಿ. ಯಾಕಂದರೆ ಸ್ನೇಹಿತರೆ, ಫೆಬ್ರವರಿ ತಿಂಗಳಲ್ಲೇ ನಿಮಗೆ ಅನೌನ್ಸ್ ಮಾಡಿದ್ದು ಏನಂತ ಅಂದರೆ, ಅನ್ನಭಾಗ್ಯ ಯೋಜನೆ ಹಣ ಇನ್ನು ಮುಂದೆ ಕೊಡಲ್ಲ, ಅನ್ನಭಾಗ್ಯ ಯೋಜನೆಯ ಹಣವನ್ನು ಕ್ಯಾನ್ಸಲ್ ಮಾಡ್ತಿದ್ವಿ, ಇನ್ನು ಮುಂದೆ ಅಕ್ಕಿ ಕೊಡ್ತೀವಿ, ನಾವು 5 kgಗೆ ಏನು ಹಣ ಕೊಡ್ತಿದ್ವೋ ಅದನ್ನು ನಾವು ಇನ್ಮೇಲೆಯಿಂದ ಹಣ ಕೊಡಲ್ಲ, ಅಕ್ಕಿನೇ ಕೊಡ್ತೀವಿ ಅಂತ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಬದಲಾವಣೆ ಆದರೆ ಮಾಡಿದ್ದು. ಅನ್ನಭಾಗ್ಯ ಯೋಜನೆಯಲ್ಲಿ ಈ ಒಂದು ದೊಡ್ಡ ಬದಲಾವಣೆ ಆದರೆ ಆಯಿತು. ಹಾಗಾದರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಹಣನೂ ಬರಲಿಲ್ಲ, ಆ ಕಡೆ 5 kg ಅಕ್ಕಿದು ಇಲ್ಲ, ಹಣ 5 kg ಅಕ್ಕಿನೂ ಕೊಡಲಿಲ್ಲ, ಹಣನೂ ಬರಲಿಲ್ಲ. ಈ ರೀತಿಯಾದ ಸಮಸ್ಯೆ ಆದರೆ ಆಯಿತು ಸ್ನೇಹಿತರೆ. ಈಗ ಡಿಸೆಂಬರ್ದು ಮತ್ತು ಜನವರಿ ತಿಂಗಳದು ನಿಮಗೆ ನೆಕ್ಸ್ಟ್ ತಿಂಗಳಲ್ಲಿ ಹಣ ಆದರೆ ಜಮೆ ಮಾಡ್ತಾರಂತೆ. ಈ ತಿಂಗಳಲ್ಲಿ ಆದಷ್ಟು ಜಮಾ ಮಾಡೋದಕ್ಕೆ ಟ್ರೈ ಮಾಡ್ತಾರಂತೆ. ಆಗಲಿಲ್ಲ ಅಂದರೆ ಈಗ ಮುಂದಿನ ತಿಂಗಳಲ್ಲಿ ಏಪ್ರಿಲ್ನಲ್ಲಿ ನಿಮಗೆ ಪೆಂಡಿಂಗ್ ಇರುವಂತಹ ಹಣ ಎಲ್ಲ ಕ್ಲಿಯರ್ ಆಗುತ್ತಂತ ಹೇಳ್ತಿದ್ದಾರೆ. ಯಾಕಂದರೆ ಈ ತಿಂಗಳಲ್ಲಿ ಆಲ್ರೆಡಿ ಒಂದು ಕಂತಿನ ಹಣ ಹಾಕಿದ್ದಾರೆ ನವೆಂಬರ್ ತಿಂಗಳದು, ಡಿಸೆಂಬರ್ ತಿಂಗಳದು ಹಾಕುವಂತಹ ಚಾನ್ಸಸ್ ಇದೆ, ಜನವರಿದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಈಗ ನಿಮಗೆ ಫೆಬ್ರವರಿ ತಿಂಗಳದು ಮಾರ್ಚ್ನಲ್ಲಿ 15 kg ಅಕ್ಕಿ ಆದರೆ ಕೊಡ್ತಾರೆ. ಯಾವ ರೀತಿ ಅಂದರೆ, ಈಗ ನಿಮಗೆ 5 kg ಅಕ್ಕಿ 5 kg ಹಣ ಕೊಡ್ತಿದ್ರು, ಅದೇ ರೀತಿಯಾಗಿ ಮಾರ್ಚ್ ತಿಂಗಳದು ನಿಮ್ಗೆ ಏನು ಮಾಡ್ತಾರೆ, 5 kg ಅಕ್ಕಿ ಕೊಡ್ತಾರೆ. ಇನ್ನು 5 kg ಏನು ನಿಮಗೆ ಹಣ ಕೊಡ್ತಿದ್ರು 5 kg ಅಕ್ಕಿ ಬದಲು, ಅದಕ್ಕೆ ನಿಮಗೆ ಇನ್ಮೇಲೆಯಿಂದ ಹಣ ಕೊಡಲ್ಲ ಈ ಮಾರ್ಚ್ ತಿಂಗಳಲ್ಲಿ, ಅದಕ್ಕೆ ಕೂಡ ನಿಮಗೆ ಅಕ್ಕಿನೇ ಕೊಡ್ತಾರೆ. ಟೋಟಲಾಗಿ ಎಷ್ಟು kg ಆಯಿತು, 10 kg ಅಕ್ಕಿ ಆದರೆ ಆಯಿತು. ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ 10 kg ಅಕ್ಕಿ ಆದರೆ ಬರುತ್ತೆ. ಇನ್ನೊಂದು ಎಕ್ಸ್ಟ್ರಾ 5 kg ಕೊಡ್ತಿದ್ದಾರೆ. ಯಾಕೆ ಕೊಡ್ತಿದ್ದಾರೆ ಅಂದರೆ, ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಅಕ್ಕಿನೂ ಕೊಟ್ಟಿಲ್ಲ 5 kgದು, ಮತ್ತು 5 kgದು ಅಕ್ಕಿ ಬದಲು ಹಣ ಕೂಡ ಕೊಟ್ಟಿಲ್ಲ, ಹಣನೂ ಕೊಟ್ಟಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ ಫೆಬ್ರವರಿ ತಿಂಗಳದು. ಅದರಿಂದ ಆ ಒಂದು 5 kg ಅಕ್ಕಿ ಏನು ಪೆಂಡಿಂಗ್ ಇದೆ ಅದನ್ನು ಸೇರಿಸಿ ಮಾರ್ಚ್ ತಿಂಗಳಿನಲ್ಲಿ ನಿಮ್ಗೆ ಇದೇ ತಿಂಗಳಿನಲ್ಲಿ 15 kg ಅಕ್ಕಿ ಆದರೆ ಸಿಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆ ಆದರೆ ಆಗಿದೆ. ಈಗ ನೀವು ಕೇಳ್ಬೋದು, ನಮಗಾಗಾರೆ ಡಿಸೆಂಬರ್ದು ಜನವರಿದು ಬಂದಿಲ್ಲಲ್ಲ, ಹಣ ಯಾವಾಗ ಕೊಡ್ತಾರೆ, ಡಿಸೆಂಬರ್ದು ಜನವರಿದು ಬಂದಿಲ್ಲಲ್ಲ, ಅದ್ರದ್ದು ಏನಾದ್ರು ಅಕ್ಕಿ ಕೊಟ್ಬಿಡ್ತಾರೆ ಅಂತ ನೀವು ಕೇಳೋದಾದರೆ, ಅಕ್ಕಿ ಕೊಡಲ್ಲ ಸ್ನೇಹಿತರೆ. ಡಿಸೆಂಬರ್ದು ಜನವರಿ ತಿಂಗಳದ್ದು ಏನು ಪೆಂಡಿಂಗ್ ಇಟ್ಕೊಂಡವ್ರೆ ಅದು ಹಂತವಾಗಿ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾರೆ. ನಿಮ್ಮ ಖಾತೆಗಳನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕೆಲವ್ರಿಗಾದ್ರೆ ಜಮೆ ಕೂಡ ಆಗಿಬಿಟ್ಟಿದೆ ಡಿಸೆಂಬರ್ ತಿಂಗಳದ್ದು ಕೂಡ, ಜನವರಿದು ಮಾತ್ರ ಪೆಂಡಿಂಗ್ ಇದೆ. ಇನ್ನು ಕೆಲವರಿಗೆ ಒಂದ್ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಅನ್ನಭಾಗ್ಯ ಯೋಜನೆ ಹಣ ಇದೇ ತಿಂಗಳಲ್ಲಿ ಬಂದು ಜಮೆ ಆಗಿದೆ ನಿಮಗೆ, ಮತ್ತು ಇನ್ನೂ ಒಂದು ಕಂತು ಬಂದು ಜಮೆ ಆಗುತ್ತೆ, ಮತ್ತು ಇದೇ ತಿಂಗಳಲ್ಲಿ 15 kg ಅಕ್ಕಿ ಕೂಡ ಕೊಡ್ತಾರೆ. ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬಂದು ಈ ತಿಂಗಳಲ್ಲಿ ಜಮಾ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಹಣ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ತಿಳಿಸಿ. ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ತಿಳಿಸಿ ಸ್ನೇಹಿತರೆ.